ಸುಭದ್ರ ದೇಶ ನಿರ್ಮಾಣಕ್ಕೆ ಈ ಬಾರಿ ನರೇಂದ್ರ ಮೋದಿಯನ್ನ ಗೆಲ್ಲಿಸಲು ಬೂತ್ ಮಟ್ಟದ ಕಾರ್ಯಕರ್ತರು ಮುಖಂಡರು ಶ್ರಮಿಸಬೇಕು. ಇದಕ್ಕಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮೋ ವಿಜಯ ಸಂಕಲ್ಪ ಯಾತ್ರೆ ಸಹ ನಡೆಸಲಾಗುವುದು ಅಂತ ಯಲಹಂಕ ಶಾಸಕ ಎಚ್.ಆರ್. ವಿಶ್ವನಾಥ್ ತಿಳಿಸಿದರು. ಇಂದು ಅವರು ತಾಲೂಕು ಭಾರತೀಯ ಜನತಾ ಪಕ್ಷದಿಂದ ವಿದುರಾಶ್ವತ್ಥ ಶಕ್ತಿ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಈ ಬಾರಿ 28 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲು ನಮ್ಮ ರಾಜ್ಯಾಧ್ಯಕ್ಷ ಸಂಕಲ್ಪ ತೊಟ್ಟಿದ್ದಾರೆ. ಇದಕ್ಕಾಗಿ ಅವರ ಕೈ ಬಲಪಡಿಸಬೇಕು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕಾರ್ಯ ಆಗಬೇಕು. ಇನ್ನು 10 ದಿನದಲ್ಲಿ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಘೋಷಣೆ ಆಗಲಿದೆ. ಅಭ್ಯರ್ಥಿ ಯಾರೇ ಆಗಲಿ ನಾವು ಭಿನ್ನಾಭಿಪ್ರಾಯ ಮರೆತು ಪಕ್ಷದ ಜಯಕ್ಕೆ ಮುಂದಾಗಬೇಕು ಅಂತ ಕರೆ ಕೊಟ್ಟರು. ಕಾಂಗ್ರೆಸ್ ಪಕ್ಷದ ಸುಳ್ಳು ಗ್ಯಾರಂಟಿಗಳು ಜನ ತಿರಸ್ಕಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜನಪ್ರಿಯ ಯೋಜನೆಗಳಾದ ವಿದ್ಯಾಸಿರಿ, ಭಾಗ್ಯಲಕ್ಷ್ಮಿ ಬಾಂಡ್, ಕಿಸಾನ್ ಸಮ್ಮಾನ್ ಯೋಜನೆ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದಾರೆ. ರೈತ ವಿರೋಧಿ ಕೆಲಸಗಳು ಆಗ್ತಿವೆ. ಗ್ಯಾರಂಟಿಗಳಿಂದ ರಾಜ್ಯ ಖಜಾನೆ ಖಾಲಿಯಾಗಿದೆ. ಈ ಸಲ ರಾಜ್ಯ ಬಜೆಟ್ ಜನವಿರೋಧಿಯಾಗಿದೆ. ರಾಜ್ಯದಲ್ಲಿ ದರ್ಪ ದೌರ್ಜನ್ಯಗಳು ಎಲ್ಲೆ ಮೀರಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಣವಿಲ್ಲದೆ ದೇವಾಲಯಗಳ ಹಣ ಬಿಡ್ತಾ ಇಲ್ಲ. ಮುಜರಾಯಿ ಇಲಾಖೆಗಳ ಪ್ರಮುಖ ದೇವಾಲಯಗಳ ಹಣ ರಾಜ್ಯಕ್ಕೆ ನೀಡಬೇಕು ಅನ್ನೋ ಆದೇಶ ನೀಡುತ್ತಿದ್ದಾರೆ. ಇದನ್ನ ಜನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ವಿಶ್ವವ್ಯಾಪಿ ಹರಡಿದೆ. ದೇಶ ಸಂರಕ್ಷಣೆ, ದೇವಾಲಯ ರಕ್ಷಣೆಗೆ ಮೋದಿ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅವರನ್ನ ಮತ್ತೆ ಪ್ರಧಾನಿಯಾಗಿ ನೋಡಬೇಕು. ಅದಕ್ಕಾಗಿ ತಳಮಟ್ಟದ ಕಾರ್ಯಕರ್ತರು ಪರಿಶ್ರಮ ಹೆಚ್ಚಿನದಾಗಿದೆ ಅಂತ ಹೇಳಿದ್ರು. ತಾಲೂಕು ಭಾರತೀಯ ಜನತಾ ಪಕ್ಷದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಗೋಡೆ ಬರಹ, ಮತಗಟ್ಟೆ ಸಮಿತಿ ಸಭೆ, ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆಯಲ್ಲಿ ವಿದುರಾಶ್ವತ್ಥ ದೇವಾಲಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿಗಳಾದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪ, ಮುಖಂಡರಾದ ಎನ್.ಎಂ. ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್, ನಗರ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ಯುವ ಮುಖಂಡ ಭಾರತ್ ರೆಡ್ಡಿ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ರಂಗನಾಥ್, ಕಾರ್ಯದರ್ಶಿ ವಕ್ತಾರ ಜಯಣ್ಣ, ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಕೊರಡಿಲ್ಲಪ್ಪ, ಹರೀಶ್, ನಗರ ಉಪಾಧ್ಯಕ್ಷ ರಾಘವ್, ಮಹಿಳಾ ಘಟಕದ ಮುನಿಲಕ್ಷ್ಮಮ್ಮ, ಚೈತ್ರ ಮದಕರಿ, ನವೀನ್, ಶುಗರ್ ಫ್ಯಾಕ್ಟರಿ ರಮೇಶ್, ಪರನಿಧಿ ಮಂಜುನಾಥ್, ಕುರುಡಿ ನವೀನ್, ಮಧುಸೂದನ ರೆಡ್ಡಿ ಮುಂತಾದವರು ಹಾಜರಿದ್ದರು. ಕೇಂದ್ರ ಸರ್ಕಾರ ಚುನಾವಣೆ ಹೆಂಗೆ ಅಂದರೆ ಬಲ್ಬ್ ಹಾಕುವಂಥದ್ದು, ಚರಂಡಿ ಕ್ಲೀನ್ ಮಾಡೋದು ನಲ್ಲಿದಲ್ಲ, ಇವೆಲ್ಲ ಸ್ಥಳೀಯವಾಗಿರ್ತದೆ. ಮೇಜರ್ ಕೆಲವು ಏನು ಪಾಲಿಸಿ ಡಿಸಿಷನ್ ತಗೋಬೇಕು ನರೇಂದ್ರ ಮೋದಿ ಅವ್ರಿಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈಗ ನಾವು ಏನೇ ಗ್ಯಾರಂಟಿ ಕೊಟ್ಟರು ಕೂಡ ಅವೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 4,000 ರೂಪಾಯಿ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಯಡಿಯೂರಪ್ಪ ಕೊಟ್ಟಿದ್ರು, ನಿಲ್ಲಿಸಿ ಹಾಕಿದ್ರು. ವಿದ್ಯಾಸಿರಿ ನಾವು ಅನೌನ್ಸ್ ಮಾಡಿದ್ವಿ, ನಿಲ್ಲಿಸಿ ಹಾಕಿದ್ರು. ಭಾಗ್ಯಲಕ್ಷ್ಮಿ ಬಾಂಡು, ಅಂಗವಿಕಲರ ವೇತನ, ವಿಧವಾ ವೇತನ ಕೇಳೋರಿಲ್ಲ, ಅವ್ರಿಗೆ ತಿರ್ಗಾ ಯಾವುದೂ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ತಂದುಕೊಂಡು ಹೋಗೋರೆ. ನೀವು ಹಳೆ ನಿಲ್ಲಿಸ್ಬಿಟ್ಟು ಆಮೇಲೆ ರೈತರಿಗೆ ಪಂಪ್ ಸೆಟ್ಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. ಅವ್ರೇನಾದ್ರು ಬೋರ್ವೆಲ್ ಹಾಕಿದ್ರೆ ಅಂತಂದ್ರೆ ಅವ್ರಿಗೆ ಪೈಪ್ ಇದು ಯಾವುದು ಕಂಬ, ವೈರು, ಟ್ರಾನ್ಸ್ಫಾರ್ಮರ್ ಎಲ್ಲ ಕೂಡ ಸರ್ಕಾರ ಕೊಡ್ತಾ ಇತ್ತು. ಈಗ 2.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಕೇಳಿ ನೋಡಿ ರೈತರು. ಆಮೇಲೆ ನೀವು ಅಬಕಾರಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಕುಡಿಯುವಂಥವ್ರು ಭಾಳ ಜನ ಅವ್ರೆ, ನಾವು ತಪ್ಪು ಅಂತ ಹೇಳಲ್ಲ. ಎಷ್ಟು ರೇಟ್ ಜಾಸ್ತಿ ಮಾಡಿದ್ದೀರಿ? ಹೆಣ್ಮಕ್ಳಿಗೆ 2,000 ಕೊಡ್ತೀರಿ, ಆ ಮನೆಯಲ್ಲಿ ಒಬ್ಬ ಅಭ್ಯಾಸ ಇರ್ತಕ್ಕಂಥವ್ರಿಗೆ ರೇಟ್ ಎಲ್ಲಿ ಜಾಸ್ತಿ ಮಾಡಿಲ್ವ ನೀವು? ಎಲ್ಲಿ ಕೊಡ್ತೀರಿ, ಇನ್ನೊಂದು ಕಡೆ ತಗೊತಾ ಇದ್ದೀರ. ಅದರಲ್ಲಿ ನಮ್ಮ ನಂಬಿಕೆ ಇರೋದು ಏನು ಅಂದರೆ, ದಿನ ಮೀನು ಕೊಡೋ ಬದಲು ಮೀನು ಹಿಡಿಯೋದನ್ನು ಕಲಿಸು. ನೀವು ದಿನ ಕಾಸು ಕೊಟ್ಟು ಸೋಂಬೇರಿ ಮಾಡೋಂಥದ್ದಲ್ಲ. ಬಡವರು ನಿಜವಾಗೂ ಬೇಕು, ಕೊಡಬೇಕು, ಇಲ್ಲ ಅಂತ ನಾನು ಹೇಳೋಕ್ಕಲ್ಲ. ಅದ್ರ ಜೊತೆಯಲ್ಲಿ ಅವರು ಸ್ವಂತ ದುಡಿಮೆಯನ್ನು ಮಾಡೋದಕ್ಕೆ ಸಹಕಾರವನ್ನು ಕೊಡಬೇಕು. ಟೈಲರಿಂಗ್ ಮಿಷಿನ್ ಟ್ರೈನಿಂಗ್ ಕೊಡು, ಮಿಷಿನ್ ಕೊಡಿಸು, ಹೊಲ್ಕೊಂತಾರೆ. ಒಂದು 2,000 ರೂಪಾಯಿ ಸಂಪಾದನೆ ಮಾಡ್ಕೊಂತಾರೆ. ಈ ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದೀವಿ, ನಾವೆಲ್ಲ ಕೂಡ ಅವರ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದು. ಅವ್ನಿಗಿರಲ್ಲ ದುಡ್ಡು, ನಾವೀಗ ದುಡ್ಡು ಕೊಡ್ತಾ ಇದ್ದೀವಿ. ನಾವು ಕಡಿಮೆ ಪರ್ಸೆಂಟಲ್ಲಿ ಅವ್ನು ಕರೆಕ್ಟಾಗಿ ಕಟ್ಟಿದ್ರೆ 1 ಲಕ್ಷ 5 ಲಕ್ಷದವರೆಗೂ ದುಡ್ಡು ಕೊಡ್ತೀವಿ. ಅಂದರೆ ನಿನ್ನ ದುಡಿಮೆಯನ್ನು ಮಾಡಿ ನೀನು 10 ಜನಕ್ಕೆ ಉದ್ಯೋಗ ಕೊಡುವಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕಾನ್ಸೆಪ್ಟ್. ಈ ಚುನಾವಣೆ ಗಿಮಿಕ್ಗಳಿಗೆ ನಾವೇನೋ ಫ್ರೀ ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲಿಯವರೆಗೆ ಇರ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ನಾವು ಮೊನ್ನೆ ಬಡ್ಜೆಟಲ್ಲಿ ನೋಡಿದ್ದೀವಿ, 56,000 ಕೋಟಿ ರೂಪಾಯಿ ಗ್ಯಾರಂಟಿ. ಮತ್ತು ಹಿಂದಿನ ಸರ್ಕಾರಗಳು ಗ್ಯಾರಂಟಿ ಅವಲ್ಲ, ಅವೆಲ್ಲ ಸೇರಿದ್ರೆ 1 ಲಕ್ಷ ಕೋಟಿ ಉಚಿತವಾಗಿ ಕೊಡಬೇಕು. ನೀನು ಮೇಂಟೆನೆನ್ಸ್ ಏನು ಮಾಡ್ತೀರಿ ಅಂದರೆ, ಮೇಂಟೆನೆನ್ಸ್ ಅಂದರೆ ಈಗ ಇದ್ರ ಮೇಂಟೆನೆನ್ಸು, ವಿಧಾನಸೌಧ, ಪೇಮೆಂಟು, ಸ್ಯಾಲರಿ, ಇವೆಲ್ಲ ಕೂಡ ಎಷ್ಟಾಗ್ತದೆ? ಮತ್ತು ನೀವು ಎಲ್ಲಿ ಮಾಡ್ತೀರಿ? ಇವತ್ತುವರೆಗೂ ನಮ್ಮ MLAಗೆ 1 ರೂಪಾಯಿ ಗ್ರ್ಯಾಂಟ್ ಕೊಟ್ಟಿಲ್ಲ ನಿಮಗೆ. ಮೊನ್ನೆ ಏನೋ ಬೆಂಗಳೂರಿಗೆ 10 ಕೋಟಿ ಅಂತೇಳಿ ಮೊನ್ನೆ ಅನೌನ್ಸ್ ಮಾಡಿದಿರಿ. ಬೆಂಗಳೂರು 60% ಟ್ಯಾಕ್ಸ್ ಕೊಡುವಂಥದ್ದು ಇಡೀ ರಾಜ್ಯಕ್ಕೆ. ಕನಿಷ್ಠ ವರ್ಷಕ್ಕೆ ನೀವು ಬಡ್ಜೆಟಲ್ಲಿ 10,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಬೇಕು. ಎಂಥದ್ದಿಲ್ಲ, ಏನೋ ಒಂದು ಹೆಬ್ಬಾಳದ ಸುರಂಗ ಒಂದು ಅನೌನ್ಸ್ ಮಾಡೋರೆ. ನಮ್ಮ ಸರ್ಕಾರದಲ್ಲಿದ್ದಂಥ 800 ಕೋಟಿ ರೂಪಾಯಿ ವೈಟಾಗಿನ ಅದು ಪುನರಾವರ್ತನೆ ಮಾಡೋರೆ. ಅದಕ್ಕಿಂತ ಸುಳ್ಳು ನಾನು ತಿರುತಿ ಬೋರ್ಡ್ ಮೆಂಬರ್. ನಾನು ಬೋರ್ಡ್ ಮೆಂಬರ್ ಆದಮೇಲೆ ಯಡಿಯೂರಪ್ಪರ ಹತ್ರ ಮೀಟಿಂಗ್ ಮಾಡಿ ಜಗನ್ನ ಜೊತೆ ಕೂಡಿಸಿ 200 ಕೋಟಿ ಟ್ರಾನ್ಸ್ಫರ್ ಮಾಡಿಸಿ ಬಿಲ್ಡಿಂಗ್ ಫಿನಿಶ್ ಮಾಡ್ತಾ ಇದ್ರೆ, ನಾವು ತಿರುತಿನಲ್ಲಿ 200 ಕೋಟಿ ರೂಪಾಯಿ ಕರ್ನಾಟಕ ಭವನ ಕಟ್ತಾ ಇದೀವಿ ಅಂತ ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ತೀವಿ. ದೇವ್ರದ್ದೇ ಸುಳ್ಳು ಹೇಳ್ತಾರೆ ಅಂದರೆ ಈಗ ನಾವು ಬಡ್ಜೆಟ್ ಎಷ್ಟು ಸುಳ್ಳು ಇರ್ಬೋದು ಅರ್ಥ ಮಾಡ್ಕೊಳ್ಬೇಕು ಅವೆಲ್ಲ ಕೂಡ. ಮತ್ತು ಮಾತಾಡೋಕ್ಕೂ ಬಿಡೋದಿಲ್ಲ, ಬರೀ ದಬ್ಬಾಳಿಕೆ, ದೌರ್ಜನ್ಯ, ಸಭಾಪತಿಗಳು ಕೂಡ ಒಂದು ಸೈಡು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ
ಇದನ್ನು ನಾವು ಮುಜರಾಯಿ ಮುಜರಾಯಿಸುವಂಥ ದೇವಸ್ಥಾನ 10 ಲಕ್ಷ ಬಂದರೆ 5% ನೀವು ಸರ್ಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರಲ್ಲ ನೀವು, ಅಷ್ಟು ದರಿದ್ರ ಹಿಡಿದೈತಾ ಅಂತೇಳಿ ಸರ್ಕಾರ 5% ಮಾಡೋರು 10% ಮಾಡೋರು, ದೊಡ್ಡ ದೇವಸ್ಥಾನಗಳು 10%.